ಆನೇಕಲ್ ತಾಲೂಕಿನ ಹೆನ್ನಕ್ಕಿ ಗ್ರಾಮದ ಬಳಿ ಇರುವ ಸೂರ್ಯ ಸಿಟಿ 2ನೇ ಹಂತದಲ್ಲಿರುವ ನಮ್ಮಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಹೋರಾಟಗಾರರಾದ ಬುಲೆಟ್ ಬಾಬುರವರ ಹುಟ್ಟುಹಬ್ಬ ಅಂಗವಾಗಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಸ್ನೇಹಿತರು, ಯುವ ನಾಯಕರಾದ ಬುಲೆಟ್ ಬಾಬುರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮಗೂಡು ನಿರಾಶ್ರಿತರ ಆಶ್ರಮದ ಮುಖ್ಯಸ್ಥರಾದ ವೇದಿಕ್ ಮಂಜುನಾಥ್ ರವರು ಮತ್ತು ಬುಲೆಟ್ ಬಾಬುರವರ ಸ್ನೇಹಿತರು, ಅಭಿಮಾನಿಗಳು ಭಾಗವಹಿಸಿದರು.
ನಮ್ಮ ಗೂಡು ಆಶ್ರಮ ಮಂಜುದು ನನ್ನ ಆತ್ಮೀಯರಾದ ಮಂಜುದು ಇಲ್ಲಿ ಬಂದು ನನ್ನ ದೇವರ ಮಕ್ಕಳಿಗೆ ದವಸವನ್ನು ಮಾಡಿ ನನ್ನ ಬರ್ಡೇ ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ನಾನು ಏನು ಹೇಳೋದಕ್ಕೂ ನನಗೆ ಭಯ ಬರ್ತಾ ಇಲ್ಲ. ಆದ್ರೂ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಗೂಡು ಆಶ್ರಮಕ್ಕೆ ಬಂದು ನಮ್ಮ ದೇವರ ಮಕ್ಕಳಿಗೆ ಊಟವನ್ನು ಕೊಟ್ಟು ಅವ್ರಿಗೆ ಏನು ಬೇಕು ಎಲ್ಲ ಇದು ಮಾಡಿ ಸ್ವೀಕಾರ ಮಾಡಿ ನಾನು ಇಲ್ಲಿ ಬಂದು ಇದು ಮಾಡಿರ್ತೀನಿ. ಇವತ್ತು ನನ್ನ ಬರ್ಡೇ ಇದೆ. ಅವ್ರ ಆಶೀರ್ವಾದ ಅವ್ರು ಊಟ ಮಾಡಿಬಿಟ್ಟು ಅವ್ರ ಆಶೀರ್ವಾದ ಕೊಡೋದು ನನಗೆ ಬೇಕಾಗಿದೆ. ಹಂಗಾಗಿ ನಾನು ಅವ್ರ ಆಶೀರ್ವಾದಕ್ಕೋಸ್ಕರ ಬಂದು ನಾನು ಅವ್ರಿಗೆ ಊಟ ಹಾಕಿದ್ದೀನಿ. ಆ ಕ್ರಿಯೆ ಎಲ್ರಿಗೂ ಸಿಗಲಿ. ನನ್ನ ಬಂಧುಗಳಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ನನ್ನ ಬಾಮೈಗಳಿಗೆ, ನನ್ನ ಮಕ್ಕಳಿಗೆ, ನನಗೆ ಇಲ್ಲಿ ಬಂದಿರೋ ನನ್ನ ಸಹೋದರಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಆ ದೇವರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅವರು ನನಗೆ ಕೋರ್ಕೊಂಡು ನನಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರುವ ಎಲ್ಲ ನನ್ನ ಅಣ್ಣ ತಮ್ಮಂದರು, ನನ್ನ ಅಕ್ಕ ತಂಗಿಯರು, ನನ್ನ ತಾಯಿಯಂದರಿಗೆ, ನನ್ನ ತಮ್ಮಂದರಿಗೆ ಜೈವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭವಾಗಲಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಗೂಡು ನಿರಾಶ್ರಿತ ಆಶ್ರಮಕ್ಕೆ ಬಂದು ಇಲ್ಲಿ ಜನ್ಮದಿನ ಆಚರಣೆ ಮಾಡೋದು ತುಂಬ ಸಂತೋಷವಾಗಿದೆ. ಎಲ್ಲರ ಆಶೀರ್ವಾದ ನಮಗಿರಬೇಕು. ನಮ್ಮ ಮನೆ ದೇವರಾದ ಬುಲೆಟ್ ಬಾಬು ಅವರಿಗೆ ಜನ್ಮದಿನ ಶುಭ ಕೋರಿದವರೆಲ್ಲರಿಗೂ ಧನ್ಯವಾದಗಳು. ಇವತ್ತು ನಮ್ಮಪ್ಪ ಬರ್ಡೇ ಅಂದ್ಬಿಟ್ಟು ಫುಲ್ ಲೈಕ್ ಗ್ರ್ಯಾಂಡ್ ಆಗಿ ಮಾಡಿದ್ವಿ, ಪ್ಲಸ್ ಮಾಡ್ತಾ ಇದ್ದೀವಿ ಕೂಡ. ಸೊ ಡ್ಯಾಡಿ, ಹ್ಯಾಪಿ ಬರ್ಡೇ ಒನ್ಸ್ ಮೋರ್. ಬರ್ತಡೇ ಇನ್ನು ತುಂಬ ಚೆನ್ನಾಗಿ ನಡಿಬೇಕು ಮುಂದಿನ ದಿನಗಳಲ್ಲಿ. ಆಮೇಲೆ ಇಲ್ಲಿ ಬಂದಿರೋ ಅಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಿಗೆ ಅವ್ರಿಗೆಲ್ಲ ಕೂಡಿಸಿ ಅಂತಲೇ ಹೇಳ್ತೀನಿ. ಆಮೇಲೆ ಬಾಬಣ್ಣ ಇಲ್ಲಿ ಫಸ್ಟ್ ನಾರಾಯಣ ಸ್ವಾಮಿ ಅವರು ಬರ್ತಡೇ ಮಾಡಿದ್ರು. ಅವತ್ತು ನಾವು ನೋಡಿದ್ದಕ್ಕೆ ಖುಷಿ ಆಯಿತು. ಮತ್ತೆ ಬಾಬಣ್ಣ ಇಷ್ಟು ಗ್ರ್ಯಾಂಡಾಗಿ ಇಷ್ಟು ಚೆನ್ನಾಗಿ ಅವ್ರನ್ನ ಹೊಂದಿಸಿ ಅವ್ರನ್ನೆಲ್ಲ ಕರ್ಕೊಂಬಂದು ಇಷ್ಟು ಚೆನ್ನಾಗಿ ಬರ್ತಡೇ ಅವರು ಸರ್ಪ್ರೈಸ್ ಮಾಡಿರೋದಕ್ಕೆ ಅವ್ರಿಗೆಲ್ಲ ಹೊಂದಿಸಿ ಇವತ್ತು ಏನು ನಮ್ಮ ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದ ರಾಜ್ಯಾಧ್ಯಕ್ಷರು ನಮ್ಮ ಬುಲೆಟ್ ಬಾಬಣ್ಣರ ಒಂದು ಹುಟ್ಟು ಹಬ್ಬದ ಆಚರಣೆಯನ್ನು ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ದೇವರ ಮಕ್ಕಳ ಜೊತೆ ಅವರ ಒಂದು ಊಟ ಕೊಡೋದ್ರ ಮೂಲಕ ಒಂದು ಆಚರಣೆ ಮಾಡಿದ್ದಾರೆ. ಇವತ್ತು ಒಂದು ವಿಭಿನ್ನವಾಗಿ ಎಲ್ಲರೂ ಒಂದು ಬರ್ಡೇಗಳನ್ನು ಹೊರಗಡೆ ಮೋಜು ಮಸ್ತಿ ಅನ್ನೋ ಒಂದು ಮಾಡಿಕೊಡ್ತಾ ಆಚರಣೆ ಮಾಡ್ತಿದ್ದಾರೆ. ಇವತ್ತು ಒಂದು ವಿಭಿನ್ನವಾಗಿ ಇವತ್ತೊಂದು ಆಶ್ರಮದಲ್ಲಿ ಒಂದು ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿಕೊಡ್ತಾರೆ. ಅವರಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದ ಅವ್ರ ಮೇಲೆ ಸದಾ ಇದೆ. ಹಾಗೆ ಆ ದೇವರ ಆಶೀರ್ವಾದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ನೂರಾರು ಕಾಲ ಸಂತೋಷವಾಗಿ ಬದುಕೋ ರೀತಿಯಾಗಿ ಒಂದು ಸಕಲ ಸಂಪತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ತಿಳಿಸ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಇವರ ಒಂದು ಸಮಾಜಮುಖ ಕೆಲಸಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಮಾಡೋಂಥ ಒಂದು ಶಕ್ತಿಯ ದೇವರು ಕೊಡಲಿ ಅಂತ ಈ ಮೂಲಕ ನಾನು ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಕನ್ನಡ ಸಂಘಟನೆಗಳ ಕಾರ್ಮಿಕರ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಬುಲೆಟ್ ಬಾಬಣ್ಣವರು ಹುಟ್ಟಿದ ಹಬ್ಬ ತುಂಬ ಅದ್ಧೂರವಾಗಿ ಮಾಡ್ತಾವ್ರೆ. ಎಲ್ಲರಿಗೂ ದವಸ ಧಾನ್ಯಗಳು, ಬಟ್ಟೆಗಳು ಎಲ್ಲ ಕೊಟ್ಟು ನಮ್ಮಣ್ಣ ಎಲ್ಲರಿಗೂ ನನ್ನ ಕೈಯಲ್ಲಾದಷ್ಟು ಒಳ್ಳೇದು ಮಾಡಬೇಕಂತೇಳಿ ಪ್ರತಿಯೊಬ್ಬರು ಬಡವ ಮಕ್ಕಳಿಗೆ ಊಟ ಹಾಕೋದ್ರಿಂದ ಹಿಡಿದು ಬಟ್ಟೆ ಎಲ್ಲ ಕೊಟ್ಟು ಈ ಥರ ಮಾಡ್ತಾರೆ. ಇದೇ ರೀತಿ ಇನ್ನು ಮುಂದಿನ ದಿನಗಳು ಇನ್ನೂ ದೊಡ್ಡ ಮಟ್ಟವಾಗಿ ಮಾಡಬೇಕು, ಸಮಾಜ ಸೇವೆಗಳು ಮಾಡಬೇಕು. ಇದೇ ರೀತಿ ಮಾಡಬೇಕಂತ ದೇವರೆಲ್ಲ ಆಶೀರ್ವಾದ ಕೊಡಲಿ. ಅವ್ರಿಗೆ ಅಷ್ಟ ಐಶ್ವರ್ಯ ಆರೋಗ್ಯ ಕೊಟ್ಟು ಅವ್ರ ಮನೆಯವ್ರಿಗೆಲ್ಲ ದೇವ್ರ ಆಶೀರ್ವಾದ ಮಾಡಲಿ ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ. ಅವ್ರ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಅಣ್ಣ ಇನ್ನೂ ಅಷ್ಟ ಐಶ್ವರ್ಯ ಕೊಟ್ಟು ದೇವ್ರು 100 ವರ್ಷ ಚೆನ್ನಾಗಿರ್ಬೇಕಂತ ಕೇಳ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಕನ್ನಡ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ನಮ್ಮ ಸಹೋದರರಾದಂಥ ಬಾಬಣ್ಣನವರಿಗೆ ಮೊದಲನೇದಾಗಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ. ಮತ್ತು ಅವರ ಹುಟ್ಟುಹಬ್ಬದ ಒಂದೇ ದಿವಸ ಅಲ್ಲ, ಎಲ್ಲ ದಿವಸಗಳು ಕೂಡ ಅವರು ಬಡವರಿಗೆ, ನಿರಾಶ್ರಿತರಿಗೆ, ವೃದ್ಧಾಶ್ರಮಗಳಿಗೆ ಅವ್ರ ಸೇವೆ ಮಾಡ್ತಾರೆ. ಅವರ ಆ ಸೇವೆಯನ್ನು ಮಾಡೋದಕ್ಕೆ ಅವರು ಮಕ್ಕಳಿಗೆ, ಅವರ ಫ್ಯಾಮಿಲಿಗೆ ಒಳ್ಳೆಯದನ್ನು ನಾವೆಲ್ಲರೂ ಕೂಡ ಬಯಸೋಣ. ಮತ್ತು ಅವರು ಏನು ಈ ದಿವಸ ನಿರಾಶ್ರಿತರಿಗೆ ಊಟ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ. ಮತ್ತು ಅವ್ರ ಹುಟ್ಟುಹಬ್ಬದ ಪ್ರತಿಯೊಂದು ಹುಟ್ಟುಹಬ್ಬದ ದಿವಸನೂ ಕೂಡ ಮಾಡ್ತಾರೆ. ಮತ್ತು ಆಟೋ ಚಾಲಕರಿಗೆ ವಸ್ತ್ರಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ಇದೆಲ್ಲ ಕೂಡ ಅವರ ಒಂದು ಒಳ್ಳೆತನ, ಅವರ ಒಂದು ವಿಶಾಲ ಮನೋಭಾವನೆ ಮತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ವ್ಯಕ್ತಿ. ಆ ವ್ಯಕ್ತಿಗೆ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ. ಮತ್ತು ಅವರು 100 ವರ್ಷ ಬಾಳಬೇಕು. ನಮ್ಮಂಥ ಈ ನಿರಾಶ್ರಿತರಿಗೆ
ಅವರು ಒಳ್ಳೆಯದನ್ನು ಮಾಡ್ತಾ ಮತ್ತು ಅವರ ಫ್ಯಾಮಿಲಿಗೂ ಒಳ್ಳೆಯದಾಗಬೇಕು ಮಾಡ್ತಾ ಹೋಗಲಿ ಅಂತೇಳಿ ನಾನು 2 ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೈ ಭೀಮ್, ಜೈ ಕನ್ನಡ ಕಾರ್ಮಿಕ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಬುಲೆಟ್ ಬಾಬಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡು ಅವರು ವಿಜೃಂಭಣೆಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಸಮಾಜ ಸೇವೆಗಳ ಮೂಲಕ ಅವರು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಒನ್ಸ್ ಮೋರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಡ್ಯಾಡಿ ಅನ್ನೋಕ್ಕಿಂತ ಮೈ ಬೆಸ್ಟ್ ಫ್ರೆಂಡ್, ಮೈ ಸಪೋರ್ಟ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಇಲ್ಲಿ ಬಂದು ಎಲ್ಲರಿಗೂ ಈ ಥರ ಊಟ ಆಗ್ತೀವಿ ಅಂತ ಪ್ಲ್ಯಾನ್ ಮಾಡಲಿಲ್ಲ. ಆ್ಯಂಡ್ ಅವ್ರ ಆಶೀರ್ವಾದ ಸದಾ ನಮ್ಮ ಅಪ್ಪ ಮೇಲೆ ಇರಲಿ ಅಂತ ನಾನು ಕೋರ್ಕೊತೀನಿ. ಪಪ್ಪ ಹ್ಯಾಪಿಯೆಸ್ಟ್ ಬರ್ತ್ಡೇಗೆ. ಇದು ನಮ್ಮ ದೊಡ್ಡಪ್ಪನ ಬರ್ಡೇ ಇವತ್ತು. ಅದಕ್ಕೆ ನಾವೆಲ್ಲ ಇಲ್ಲಿ ಬಂದು ಊಟ ಹಾಕೋದ್ರಿಂದ ಬರ್ಡೇನ ಆಚರಿಸ್ಕೊತಾ ಇದ್ದೀರಿ. ಇವತ್ತು ನಮ್ಮ ದೇವ್ರ ಬರ್ಡೇ. ಹ್ಯಾಪಿ ಬರ್ಡೇ ದೊಡ್ಡಪ್ಪ, 100 ವರ್ಷ ಚೆನ್ನಾಗಿರಲಿ. ಕನ್ನಡ ರಕ್ಷಣಾ ವೇದಿಕೆ ಇವತ್ತು ಹುಟ್ಟುಹಬ್ಬ ಅಲ್ಲ, ಇದು ನಾಡ ಹಬ್ಬ ಅಂತ ತಿಳ್ಕೊತೀವಿ ನಾವು. ನಮ್ಮ ಬಾಬಣ್ಣು ತುಂಬ ಖುಷಿಯಾಗಿ ಇವತ್ತೊಂದಿನ ಹಬ್ಬ ಅಂತ ಆಚರಣೆ ಮಾಡ್ಕೊತಲ್ಲ. ಯಾವತ್ತೂ ಆಗಲಿ ಅವರು ಪ್ರತಿದಿನ ಆಗಲಿ ಪ್ರತಿ ಕ್ಷಣ ಆಗಲಿ ಯಾರಿಗೆ ಏನೇ ಕಷ್ಟ ಆಗಲಿ ಕೈ ಜೋಡಿಸೋಂಥ ವ್ಯಕ್ತಿ ಅಂತ ಅಂದರೆ ನಮ್ಮ ಬುಲೆಟ್ ಬಾಬಣ್ಣವರು. ಈ ಮಾತು ಅಣ್ಣ, ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ಥರ ನಮ್ಮ ಜೊತೆ ಕೈ ಜೋಡಿಸಿ ಸದಾಕಾಲ ನಮ್ಮ ಜೊತೆ ಇರಲಿ ಅಂತ. ಹುಟ್ಟುಹಬ್ಬದ ಶುಭಾಶಯಗಳು ಬಾಬಣ್ಣವರೇ. ಪ್ರೀತಿಯ ಮಾವನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ.